IPL ಅಲ್ಲಿ ನಡೆಯೋಷ್ಟು ದಂಧೆ ಎಲ್ಲೂ ನಡೆಯಲ್ಲ ಸರ್. ನಿಮಗೆ ಗೊತ್ತಿರುತ್ತಾ ಸರ್, ಪ್ರತಿ ಮ್ಯಾಚಲ್ಲೂ ವಿರಾಟ್ ಕೊಹ್ಲಿ ಬಂದು 100 ರನ್ ಹೊಡಿತಾನೆ ಅಂತ. ಎಲ್ಲ ಮ್ಯಾಚಲ್ಲೂ 100 ಹೊಡಿಬೋದಲ್ಲ, ಯಾಕೆ ಹೊಡಿಯಲ್ಲ ಅವನು? ಎಲ್ಲ ಮ್ಯಾಚಲ್ಲೂ ಯಾಕೆ ಸೆಂಚುರಿ ಮಾಡೋಕ್ಕಾಗಲ್ಲ? ಯಾವ ದಂಧೆ ನಡೀತಿದೆ ಅಂತ ಹೆಸರು ಹೇಳ್ಬೋದಾ ಸರ್? ನೋಡಿ, IPL ದೊಡ್ಡ ದಂಧೆ ಅದು. ಅದರಲ್ಲಿ ಸಿಕ್ಕಾಪಟ್ಟೆ ಮ್ಯಾಚ್ ಫಿಕ್ಸಿಂಗ್ ನಡೆಯುತ್ತೆ ಸರ್. IPL ಅಲ್ಲಿ ನಡೆಯೋಷ್ಟು ದಂಧೆ ಎಲ್ಲೂ ನಡೆಯಲ್ಲ ಸರ್. ನಿಮಗೆ ಗೊತ್ತಿರುತ್ತಾ ಸರ್, ಪ್ರತಿ ಮ್ಯಾಚಲ್ಲೂ ವಿರಾಟ್ ಕೊಹ್ಲಿ ಬಂದು 100 ರನ್ ಹೊಡಿತಾನೆ ಅಂತ. ಯಾಕೆ ಸರ್ ಬಂದು ಅವ್ನು ಡಕ್ಔಟ್ ಆಗ್ತಾನೆ? ಅವನಿಗಿರೋ ಟ್ಯಾಲೆಂಟಿಗೆ ಸ್ಕಿಲ್ ಗೇಮ್ ಅಂತ ಹೇಳ್ತಾರಲ್ಲ, ಎಲ್ಲ ಮ್ಯಾಚಲ್ಲೂ 100 ಹೊಡಿಬೋದಲ್ಲ, ಯಾಕೆ ಹೊಡಿಯಲ್ಲ ಅವನು? ಎಲ್ಲ ಮ್ಯಾಚಲ್ಲೂ ಯಾಕೆ ಸೆಂಚುರಿ ಮಾಡೋಕ್ಕಾಗಲ್ಲ ಅಲ್ವಾ? ಎಲ್ಲದು ಒಂದು ವ್ಯವಸ್ಥಿತವಾದ ಜಾಲ ಸರ್. ಇಲ್ಲಿ ಅಮಾಯಕರು ಬಲಿಪಶುಗಳಾಗ್ತಾ ಇದ್ದಾರೆ. ಅಂದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವರು, ದಿನ ಕೂಲಿ ಮಾಡೋಂಥವ್ರು, ಈ ಬಾರ್ಗಳಲ್ಲಿ ಕ್ಯಾಶಿಯರ್ಗಳು, ಡ್ರೈವರ್ಗಳು, ಈ ಸ್ಟೂಡೆಂಟ್ಗಳು, ಇಂಥವರೆಲ್ಲ ಬಲಿಪಶು ಆಗ್ತಾರೆ. ಯಾಕೆಂದರೆ ಈಸಿ ಮನಿ, ತುಂಬ ಈಸಿಯಾಗಿ ದುಡ್ಡು ಮಾಡ್ಬೋದು ಅಂತ. ಸೊ ಫೈನಲಿ ದುಡ್ಡೆಲ್ಲ ಕಳ್ಕೊಂಡ್ರಿ, ಅನಂತರ ಏನು ಮಾಡಬೇಕು ಅಂತ ಅನಿಸ್ತು ನಿಮಗೆ ಅಂತ? ಸರ್ ನೋಡಿ, ನನಗೆ ಆ್ಯಕ್ಚುಲಿ ನಾನೇನು ಅಂದ್ಕೊಂಡಿದ್ದೀನಿ, ಇವಾಗ ನಂದೇನು 50-60 ಲಕ್ಷ ದುಡ್ಡು ಹೋಗಿದೆ. ನಾನು ಯಾವುದೋ ಒಂದು ಯೂನಿವರ್ಸಿಟಿಲಿ ಒಂದು ಕೋರ್ಸ್ ಮಾಡೋಕ್ಕೆ ಈ ದುಡ್ಡನ್ನ ಕಳ್ಕೊಬಿಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ ಸರ್. ಒಂದು ಫೀಸ್ ಕಟ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಇದರಿಂದ ತುಂಬ ನಾಲೆಡ್ಜ್ ಸಿಕ್ಕಿದೆ ನನಗೆ. ಬಟ್ ನನ್ನಲ್ಲಿರೋ ನಾಲೆಡ್ಜ್ನ ನಾನು ವೇಸ್ಟ್ ಮಾಡಲ್ಲ ಸರ್. ಅದಕ್ಕೋಸ್ಕರನೇ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಪ್ರತಿಯೊಂದನ್ನು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ. ಯಾರೂ ಬರಬೇಡಿ ಇದಕ್ಕೆ. ಇದು ಹೆಂಗೆ ಅಂದರೆ ಒಂಥರ ಮಾಯಾಜಾಲ. ಇದ್ರೊಳಗಡೆ ಬಂದು ಸಿಗಾಕೊಂಡ್ರೆ ಹೊರಗಡೆ ಬರೋಕ್ಕಾಗಲ್ಲ ಸರ್. ಎಷ್ಟೋ ಜನ ಮನೆ ಮಠ ಬಿಟ್ಟು, ಅಪ್ಪ ಅಮ್ಮನ್ನ ಬಿಟ್ಟು ಬಂದುಬಿಟ್ಟಿದ್ದಾರೆ, ಬೆಂಗಳೂರಲ್ಲಿದ್ದಾರೆ. ಎಷ್ಟೋ ಜನ ಫೋನ್ಗಳನ್ನ ಸ್ವಿಚ್ ಆಫ್ ಮಾಡಿ ಹೆಂಡತಿ ಮಕ್ಕಳನ್ನ ಬಿಟ್ಟು ಎಲ್ಲೋ ಹೋಗಿ ಸೇರ್ಕೊಂಡಿದ್ದಾರೆ. ಯಾಕೆಂದರೆ ಸಾಲಗಾರ ಕಾಟ. ಸಾವಿರ ಲಕ್ಷ ಸಾಲ ಮಾಡಿಬಿಟ್ಟಿದ್ದಾರೆ. ಆಸ್ತಿ, ಮನೆ, ಮಠ ಎಲ್ಲ ಮಾರಿ ಎಲ್ಲ ಕಳ್ಕೊಂಡು ಬೀದಿಗೆ ಬಂದಿದ್ದಾರೆ ಸರ್. ಅವ್ರ ಕೈಲಿ ಇವಾಗಿನ್ನೂ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಅಷ್ಟು ಮಾಡಿದ್ರು ಇವತ್ತು ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಇದೊಂಥರ ಮಾನಸಿಕ ರೋಗ ಸರ್. ಇದೊಂಥರ ಸೈಕಾಲಜಿ. ಇಲ್ಲಿ ಮಾನಸಿಕ ಹೆಂಗೆ ಅಂದರೆ, ಯಾರು ಜೂಜಾಡ್ತಿರ್ತಾರೆ ಅವ್ರನ್ನ ನಾನು ಒಂಥರ ಈ ಮಾನಸಿಕ ರೋಗಿಗಳು ಅಂತ ಹೇಳ್ತೀನಿ ಸರ್. ಸೊ ಇವಾಗ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ಸರ್? ಇವತ್ತು ನನ್ನ ಬ್ಯಾಂಕ್ ಅಕೌಂಟಲ್ಲಿ 1,000 ಇದೆ. ಎಷ್ಟು ದುಡ್ಡು ನೋಡಿದವರು ಬ್ಯಾಂಕ್ ಅಕೌಂಟಲ್ಲಿ? ಸರ್, ಕೋಟಿಗಟ್ಟಲೆ ಟ್ರಾನ್ಸಾಕ್ಷನ್ ಮಾಡೋದನ್ನು ನಾನು. ರಿಯಲ್ ಎಸ್ಟೇಟ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ. ಕೋಟಿಗಟ್ಟಲೆ ಟ್ರಾನ್ಸಾಕ್ಷನ್ ಮಾಡೋದನ್ನು, ಕೋಟಿಗಟ್ಟಲೆ ಇಟ್ಕೊಂಡು ಓಡಾಡ್ದನು. ತುಂಬ ಒಳ್ಳೊಳ್ಳೆ ಲಿಂಕ್ಸ್ ಇತ್ತು ನನಗೆ, ಒಳ್ಳೊಳ್ಳೆ ವ್ಯವಹಾರಗಳು ಮಾಡ್ಕೊಟ್ಟಿದ್ದೀನಿ. ದುಡ್ಡು ನಂದು ಇಲ್ದಲೇ ಇರ್ಬೋದು, ಒಳ್ಳೆ ವ್ಯವಹಾರ ಇತ್ತು ನಂದು. ತಂದು ಕೊಡ್ತಾ ಇದ್ದೆ ದುಡ್ಡುಗಳನ್ನ. ಪ್ರಾಪರ್ಟಿ ಯಾವುದೋ ರಿಜಿಸ್ಟ್ರೇಷನ್ ಮಾಡಿಸೋದು, ಅದು ಇದು ಕೋಟಿಗಟ್ಟಲೆ ನೋಡ್ಬಿಟ್ಟಿದ್ದೀನಿ ಸರ್ ನಾನು. ಇವತ್ತಿನ ನಿಮ್ಮ ಈ ಪರಿಸ್ಥಿತಿ ನೋಡಿ ನಿಮಗೆ ಏನು ಅನಿಸುತ್ತೆ ನಿಮ್ಮ ಬಗ್ಗೆ? ಎಲ್ಲೋ ದುಡುಕ್ಬಿಟ್ಟೆ. ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಮನುಷ್ಯಂಗೆ ಸ್ವಲ್ಪ ತಾಳ್ಮೆ ಇರಬೇಕು, ಸ್ವಲ್ಪ ಜನರಲ್ ನಾಲೆಡ್ಜ್ ಇರಬೇಕು, ಜನಗಳ ಜೊತೆ ಸ್ವಲ್ಪ ಜಾಸ್ತಿ ಬೆರಿಬೇಕು. ಇಂಥದ್ರ ಬಗ್ಗೆ ಎಲ್ಲ ಜಾಸ್ತಿ ಅಟ್ರಾಕ್ಷನ್ ಆಗಬಾರ್ದು, ಈಸಿ ಮನಿ ಹಿಂದೆ ಹೋಗಬಾರ್ದು ಅನ್ನೋದೊಂದು ಅರ್ಥ ಮಾಡ್ಕೊಂಡಿದ್ದೀನಿ ಸರ್. ಸೊ ಇವಾಗ ನೀವು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿದ್ದೀರಾ, ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಆಗಿದ್ದೀರಾ. ನಿಮಗೆ ಕಳ್ಕೊಂಡಂತಹ ನಿಮ್ಮಂಥ ಸುಮಾರು ಜನ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಇಂತಹ ಕಾಂಟ್ಯಾಕ್ಟ್ ಆದವರಲ್ಲಿ ನಿಮಗೆ ತುಂಬ ಬೇಸರ ತಂದಿರುವಂಥ ಯಾವುದಾದ್ರು ಇನ್ಸಿಡೆಂಟ್ ಇದೆಯಾ? ಸರ್, ಒಂದು 2 ಡೇಸ್ ಬ್ಯಾಕು ಒಂದು ಲೇಡಿ ಕಾಲ್ ಮಾಡಿದ್ರು. ಅವ್ರದ್ದು ಒಂದು ಸೈಟ್ ಇತ್ತು, ಅದನ್ನು 70 ಲ್ಯಾಕಿಗೆ ಸೇಲ್ 70 ಲಕ್ಷಕ್ಕೆ ಸೇಲ್ ಮಾಡಿದರು. ಅವ್ರ ಹಸ್ಬೆಂಡ್ ಇದ್ರೊಳಗಡೆ ಇದ್ದರು, ಗ್ಯಾಮ್ಲಿಂಗಲ್ಲಿ ಸಣ್ಣ ಮಟ್ಟದಲ್ಲಿ ಆಡ್ತಾಯಿದ್ರು. ಅವರು ಒಂದೇ ಸತಿ ಈ ದುಡ್ಡನ್ನೆಲ್ಲ ಗ್ಯಾಮ್ಲಿಂಗಿಗೆ ಕಳ್ಕೊಂಡ್ಬಿಟ್ಟಿದ್ದಾರೆ. ನಾನು ಯಾಕೆ ಇವಾಗ ಒಂದು 3-4 ದಿನದಿಂದ ನಮ್ಮ ಇವರು ಚಿತ್ರದುರ್ಗ MLA ಪಪ್ಪಿ ಹೆಸರನ್ನ ತಗೊಳ್ತಾ ಇದ್ದೀನಿ, ವೀರೇಂದ್ರ ಹೆಗ್ಡೆ ಅಂದರೆ. ಅವರಿಂದ ಸಿಕ್ಕಾಪಟ್ಟೆ ಸ್ಕ್ಯಾಮ್ ಆಗಿಬಿಟ್ಟಿದೆ. ಸಾವಿರಾರು ಕೋಟಿ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ 2 ವರ್ಷದಲ್ಲಿ 7,000 ಕೋಟಿ ಅವರು ಸ್ಕ್ಯಾಮ್ ಮಾಡಿದ್ದಾರೆ. 7,000 ಕೋಟಿ. ಅದನ್ನು ED ಅವ್ರು ತೋರಿಸಿರೋದು ಬರೀ 2,000 ಕೋಟಿ.